ಇವತ್ತು ಚಂಗಾವರ ಗ್ರಾಮ ಪಂಚಾಯಿತಿ ಇವತ್ತು ನಮ್ಮ ಅಧಿಕಾರ ಮುಗಿದು ನಮ್ಮ ಪಂಚಾಯಿತಿಯ ಸದಸ್ಯರ ಅಧಿಕಾರ ಮುಗಿದಿದೆ. ತುಂಬನೇ ಹಿಂದಿನ ಏನು ಬಾಡಿ ಇತ್ತು ಆ ಬಾಡೀಲಿ ಈ ಜಾಗ ಮಾಡಿಕೊಟ್ರು ಹಿಂದಿನ ಬಾಡಿಯವರು, ನಮ್ಮ ತಿಮ್ಮಣ್ಣ ಮತ್ತು ಅಟ್ಟಿಗೌಡ ಇವರು ದೊಡ್ಡಣ್ಣ ಇವರ ಬಾಡಿ ಇತ್ತಲ್ಲ, ಆ ಬಾಡಿನಲ್ಲಿ ಈ ಜಾಗಕ್ಕೆ ಭಾಳ ಶ್ರಮ ಬಿದ್ದು ಭಾಳ ಗಲಾಟೆಗಳು, ಸ್ಟೇಷನ್ಗೆಲ್ಲ ಮೆಟ್ಲತ್ತಿ ಪಾಪ ಜಾಗ ಮಾಡಿಕೊಟ್ರು. ಹಾಗೇ ಮುಂದುವರೆದು ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ಈ ಪಂಚಾಯಿತಿ ನಡೀತಿತ್ತು. ನಾವು ಪಂಚಾಯಿತಿ ಮೆಂಬರ್ ಆದಾಗ ನಮ್ಮ ಬಾಡಿ ಏನಿತ್ತು ಈಗ ಪ್ರೆಸೆಂಟ್ ಇದ್ದು ಬಾಡಿ ಇದ್ದಲ್ಲ, ಆ ಬಾಡಿಯವರೆಲ್ಲನ ತುಂಬ ಒಗ್ಗಟ್ಟಿನಿಂದ ಭಾಳ ಸಹಕಾರ ಮಾಡಿ ಈ ಬಿಲ್ಡಿಂಗು ಕಟ್ಟೋಕ್ಕೆ ಸ್ಯಾಂಕ್ಷನ್ ಆಗಿ ತುಂಬ ವರ್ಷಗಳೇ ಆಗಿತ್ತು. ಆದರೂ ಬಿಲ್ಡಿಂಗು ಪಾಯ ಹಾಕ್ಬಿಟ್ಟು ಬಿಟ್ಟಿದ್ರು. ಅದನ್ನ ನಮ್ಮ ಶ್ರೀಮತಿ ನಾಗಮ್ಮ ಕಾರ್ನಾಗಪ್ಪರವರ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಈ ಬಿಲ್ಡಿಂಗಿಗೆ ಒಂದು ಮುಕ್ತಿ ಸಿಗುವಂತಾಯಿತು. ಏಕೆಂದರೆ ಭಾಳ ಪರಿಶ್ರಮ ಐತೆ, ಎಲ್ಲ ಮೆಂಬರ್ಗಳ್ದು ಇರ್ಬೋದು, ಅಧ್ಯಕ್ಷರದ್ದು ಇರ್ಬೋದು, ಎಲ್ಲರದ್ದು ಭಾಳ ಪರಿಶ್ರಮ ಐತಿ. ಇದರಲ್ಲಿ ಎಲ್ಲರಿಗೂ ಕೈ ಕಾಲು ಕಟ್ಟಿ ಆ ಕಾಂಟ್ರಾಕ್ಟ್ ಮಾಡೋರನ್ನ ಕರ್ಕೊಂಡು ಬಂದು ಅವ್ರಿಗಿಲ್ಲ ಏನೋ ನಾವೇನೋ ಮಾಡ್ಕೊಡ್ತೀವಿ, ಪಂಚಾಯತಿಯಿಂದ ಒಳ್ಳೇದು ಮಾಡ್ತೀವಿ ಮಾಡಿಕೊಡಿ ಅಂತೇಳಿ ಅವ್ರ ಕೈ ಕಾಲು ಕಟ್ಟಿ, ಆಮೇಲೆ NREG ದುಡ್ಡು ಹಾಕಿಸ್ಕೊಂಡು ಮನೆಗೆ ಅಲ್ದು ಒಂದು ಪಂಚಾಯತಿ ಒಂದು ಕಟ್ಟಿದ್ದಾರೆ. ಅವ್ರಿಗೆ ನಿಜವಾಗೂ ಈಗ ಈ ಬಾಡಿ ಇದ್ದ ಬಾಡಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಏಕೆಂದರೆ ಇದು ಕಷ್ಟದ ಕೆಲಸ. ಇಂಥ ಕಷ್ಟದ ಕೆಲಸನ ಬಂದೊಂದು 6-7 ತಿಂಗಳು ಕಳೆದಾದ್ಮೇಲೆ ಇದಕ್ಕೆ ಕೈ ಹಾಕಿದ್ದು. ಈ ಪಂಚಾಯತಿ ಇವತ್ತು ಈ ಮಟ್ಟಕ್ಕೆ ಒಂದು 4 ಜನ ತಾಲೂಕು ಮಟ್ಟದಲ್ಲಿ ನೋಡೋಂಗಾಗಿದೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಮೇಲೆ ನಮ್ಮ EO ಮತ್ತು ನಮ್ಮ ಶಾಸಕರಾದಂಥ DV ಜಯಚಂದ್ರ ಅವರ ಸಹಕಾರ, ಇವರ ಎಲ್ಲ ಸಹಕಾರದಿಂದ ಹಾಗೂ ಹಿಂದಿದ್ದಂಥ ರಾಜೇಶ್ ಗೌಡರು ಅವ್ರ ಸಹಕಾರ, ಎಲ್ಲರ ಸಹಕಾರದಿಂದ ಇವತ್ತು ಬಿಲ್ಡಿಂಗ್ ಆಗಿ ಇವತ್ತು ಪಂಚಾಯತಿ ಚಂಗಾವರ ಪಂಚಾಯತಿ ಒಂದು ಕಣ್ಣಿಗೆ ಬೀಳಂಗಾಗಿದೆ. ಏಕೆಂದರೆ ಹಿಂದೆಲ್ಲ ನಡೆದ್ರು ಸ್ವಲ್ಪ, ಏಕೆಂದ್ರೆ ಪಂಚಾಯತಿ ಮೆಂಬರ್ ಆದ್ರೆ ಏನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಜನ. ಪಾಪ ಮಾಡೋಕ್ಕೆ ಅವ್ರಿಗಿಲ್ಲಿ ಅನುದಾನಗಳು ಕೊರತೆ ಇರುತ್ತೆ. ಅವ್ರ ಕೈಲಾದಷ್ಟು ಮಾಡಿದ್ದಾರೆ. ಏಕೆಂದರೆ ಪರಿಪೂರ್ಣವಾಗಿ ಯಾರೂ ಮಾಡೋಕ್ಕಾಗಲ್ಲ. ಯಾವುದೇ MLAನೂ ಮಾಡೋಕ್ಕಾಗಲ್ಲ, ಯಾವುದೇ ಜಿಲ್ಲಾ ಪಂಚಾಯತ್ ಮೆಂಬರು ಮಾಡೋಕ್ಕಾಗಲ್ಲ, ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನೂ ಮಾಡೋಕ್ಕಾಗಲ್ಲ. ಏನು ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮೂಲಭೂತ ಸೌಲಭ್ಯಗಳು ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಅವ್ರನ್ನ ಎಲ್ಲ ಗೆಲ್ಲಿಸಿದಂಥ ಜನಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಏಕೆಂದರೆ ಜನರು ನಿಮ್ಮನ್ನು ನಂಬಿ ಆರಿಸಿ ಕಳಿಸಿದ್ದಾರೆ. ಅವ್ರಿಗೂ ಈ ಅವಧಿ ಮುಗಿದಿದೆ ನಮ್ಮದು. ಹಾಗಾಗಿ ಅವ್ರಿಗೂ ತುಂಬ ಹೃದಯದ ಎಲ್ಲ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಫಸ್ಟ್ ಆಫ್ ಆಲ್ ಇವರಿಗೆ ಮತದಾರರಿಗೆ ತಿಳಿಸ್ತೀನಿ. ಆದಷ್ಟು ಪೆಂಡಿಂಗ್ ಇರೋಂಥವನ್ನ ಒಂದು 125 ಶೌಚಾಲಯಗಳು ಆಲ್ಮೋಸ್ಟ್ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲೂ ತೀರಾ ಅಷ್ಟೊಂದು ಯಾರೂ ಮಾಡಿರಲಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಇಡೀ ತಾಲೂಕಲ್ಲಿ ಅಷ್ಟು ಶೌಚಾಲಯಗಳನ್ನ ನಾವು ಇಲ್ಲಿ ಕೊಟ್ವಿ. ಹಾಗಾಗಿ ಅದ್ರ ಜೊತೆಗೆ ನಮಗೆ ಇನ್ನೊಂದಷ್ಟು ಕಂದಾಯ ವಸೂಲಾತಿ ಇಂಥವು ಸ್ವಲ್ಪ ಬೇಕಾಗುತ್ತೆ. ಯಾಕಂದ್ರೆ ಈಗ ನಮ್ಮದು ಹೊಸದಾಗಿ ನಾವು ಮಾಡಿರೋ ಮನೆ ಅಂತಂದಮೇಲೆ ಅದಕ್ಕೆ ಏನೆಲ್ಲ ಮನೆಗಳಿಗೆ ಏನೇನು ಸಾಮಗ್ರಿಗಳು ಬೇಕು, ಮೆಟೀರಿಯಲ್ ಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಅದಕ್ಕೆ ತಕ್ಕಂಥ ಖರ್ಚು ಹೊಂದಿಸ್ಬೇಕಾಗುತ್ತೆ. ಈಗ ನಾವು ಸಪ್ರೇಟಾಗಿ ಜೀವನ ಮಾಡೋದು, ಅಣ್ಣ ತಮ್ಮಗಳಿಂದ ಡಿವೈಡ್ ಆಗಿ ಬಂದಾಗ ಹೇಗೆ ಜೀವನ ಮಾಡ್ತೀವೋ ಆ ಥರ ನಮ್ಮದು ಚಂಗಾವರ ಗ್ರಾಮ ಪಂಚಾಯತಿ ಇರ್ತಕ್ಕಂಥದ್ದು. ಇದನ್ನು ನಾವು ನಮ್ಮ ಕಾಲಲ್ಲಿ ನಿಂತ್ಕೋಬೇಕು, ನಾವು ನಮ್ಮ ಒಂದು ಇದ್ರ ಮೇಲೆ ಇರಬೇಕು ಅಂತಂದರೆ ನಾವು ಒಂದು ಕಡೆ ಏನು ಕಲೆಕ್ಷನ್ನು, DCB, ವಸೂಲಾತಿ ಇವನ್ನೆಲ್ಲವನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೇನು ನಮ್ಮಲ್ಲಿ ಭಾಳಷ್ಟು ಏನು ಹಿಂದುಳಿದಂಥ ಜನಾಂಗಗಳು ಮತ್ತು ಆಮೇಲೆ ತುಂಬ SC/ST ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನರೇಗಾಗೂ ಸಹ ತುಂಬ ಒತ್ತು ಕೊಟ್ಟು, NRGಗೂ ಸಹ ಒತ್ತು ಕೊಟ್ಟು ಕೆಲಸವನ್ನು ಮಾಡಿದ್ರೆ. ಉದಾಹರಣೆಗೆ ಕಾಂಪೌಂಡ್ಗಳು ಮತ್ತು ಆಮೇಲೆ ನಮ್ಮ ಪ್ಲೇ ಗ್ರೌಂಡ್ಸ್ಗಳು, ಆಟದ ಮೈದಾನಗಳು, ಆಮೇಲೆ ಶೌಚಾಲಯಗಳು, ಶಾಲಾ ಶೌಚಾಲಯಗಳು ಒಂದಷ್ಟು ಆಗಿದ್ದಾವೆ. ಇನ್ನೂ ಒಂದಷ್ಟು ಆಗಬೇಕಾವೆ. ಅವನ್ನು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಮಾಡಲಿಕ್ಕಾಗುತ್ತೆ. ಇದನ್ನೆಲ್ಲ ಇಷ್ಟು ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡು ಅಂಥ ಸ್ಕೀಮ್ಸ್ಗಳು ತಾವು ನಿಭಾಯಿಸಿ ಇವತ್ತು ಒಂದು ಉತ್ತಮವಾದ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ನೀವು ಒಂದು ದಾರಿ ಮಾಡಿಕೊಟ್ಟಿದ್ದೀರ. ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಹಬ್ಬ, ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಎಲ್ರಿಗೂ ಆನಂದ ತರುವಂತಹ ಹಬ್ಬ. ಇಂದಿನಿಂದನೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂಥ ಹಬ್ಬ. ಆರೋಗ್ಯವೇ ಭಾಗ್ಯ. ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನಿ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ.
ಅದೇ ಜೀನಿ ಶುಗರ್ ಆಮ್ಲ. ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಿ. ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ. ಜೀನಿ ಇದ್ದಲ್ಲಿ ಜೀವನ ನಿರಾಳ.